ಬ್ಯಾಂಗ್ಳೂರಲ್ಲಿ 1 RK ಸೆಟಪ್ ಮಾಡಕ್ಕೆ ಎಷ್ಟು ಬಜೆಟ್ ಬೇಕು ಗೊತ್ತಾ? ಮಿನಿಮಮ್ ಅಂದ್ರೆ ಸೊ 20 to 25K ಏನಾದ್ರು ನಿಮ್ಮ ಹತ್ರ ಇದೆ ಅಂತಂದ್ರೆ ಆರಾಮಾಗಿ ನೀವು ಸಹ 1 RK ಸೆಟಪ್ ಮಾಡ್ಕೊಂಡು ಸೊ ಹೇಗೆ ಏನೇನೆಲ್ಲ ಎಕ್ಸ್ಪೆನ್ಸಸ್ ಬರುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡಿದ್ರೆ ಯಾವ್ದ್ರ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಅಂತ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಗೊತ್ತಾಗತ್ತೆ ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರ. ಐ ಫೀಲ್ ಲೈಕ್ ಎವ್ರಿಬಡಿ ಶುಡ್ ಹ್ಯಾವ್ ದಿಸ್ ಫೇಸ್ ಆಫ್ ಲೈಫ್ ವೇರ್ ಇನ್ ಯು ವಿಲ್ ಸ್ಟೇ ಅಲೋನ್, ಯು ವಿಲ್ ಡೂ ಎವ್ರಿಥಿಂಗ್ ಬೈ ಯೋರ್ ಸೆಲ್ಫ್. ಈ ಫೇಸ್ ನ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಬೇಕು. ಹಾಗಾಗಿ ನಾನು ಪ್ರತಿಯೊಂದು ಇನ್ಫಾರ್ಮೇಶನ್ ಸೊ ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ಮೇಲೆ ಎಷ್ಟೆಷ್ಟು ಬಜೆಟ್ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಮಿನಿಮಲ್ ಸರ್ವೈವಲ್ ಸೆಟಪ್ಗೆ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. Hey guys, welcome back to my YouTube channel. Hope everyone are doing good and safe. ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾ ಇರೋದು, ಇನ್ ಕೇಸ್ ನೀವೇನಾದ್ರೂ PG ಇಂದ 1 RK ಅಥವಾ 1 BHKಗೆ ಮೂವ್ ಆಗಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಅಂತಂದ್ರೆ ಎಷ್ಟು ಮಿನಿಮಮ್ ಬಜೆಟ್ ಬೇಕಿರುತ್ತೆ, ಹೇಗೆಲ್ಲ ನೀವು ಸೆಟಪ್ ಮಾಡ್ಕೋಬೇಕಾಗಿರುತ್ತೆ, ಲೈಕ್ ಮಿನಿಮಮ್ ಬಜೆಟ್ ಅಂದ್ರೆ ಎಷ್ಟು ಆಗ್ಬಹುದು, ಏನೇನ್ರ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವಿಷಯನೂ ಡೀಟೇಲ್ ಆಗಿ ಶೇರ್ ಮಾಡ್ತಾ ಹೋಗ್ತೀನಿ. 20 to 25,000 ಅಂತ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಾಗಾಗಿ ಇದು ನೀವು ತುಂಬಾ ಲಕ್ಸುರಿಯಸ್ ಲೈಫ್ ಬೇಕು ನನಗೆ 1 RK ದಲ್ಲಿ ಅಂತ ಹೇಳಿದ್ರೆ ಲೈಕ್ ಆಬ್ವಿಯಸ್ಲಿ ಇಟ್ ಇಸ್ ನಾಟ್ ಪಾಸಿಬಲ್, ಆಯ್ತಾ. ಬಟ್ ಅಟ್ ದ ಸೇಮ್ ಟೈಮ್ ಸರ್ವೈವಲ್ ಬೇಸಿಕ್ ಲೈಫ್ ನ ನೀವು ಸಕ್ಕದಾಗಿ ಮಾಡ್ಬೋದು. ಸೊ ಇಷ್ಟು ಬಜೆಟ್ ಇದ್ರೆ ಏನು ಎತ್ತ ಅಂತ ಕಂಪ್ಲೀಟ್ ಆಗಿ ಶೇರ್ ಮಾಡ್ತಾ ಹೋಗ್ತೀನಿ. ಅಂಡ್ ಒನ್ ಮೋರ್ ಥಿಂಗ್, ನಾನ್ ಮೆನ್ಷನ್ ಮಾಡ್ತಿರೋದು ಎಲ್ಲದೂ ಬೇಸ್ಡ್ ಆನ್ ಮೈ ರಿಯಲ್ ಎಕ್ಸ್ಪೀರಿಯನ್ಸ್, ಆಯ್ತಾ. ಏನೇನೆಲ್ಲ ನೋಡಿದೀನಿ, ಲೈಕ್ ಏನೇನೆಲ್ಲ ಬೇಕಾಗತ್ತೆ, ಸ್ಟಾರ್ಟಿಂಗ್ ನಾನು ಏನೇನೆಲ್ಲ ಮಾಡ್ಕೊಂಡೆ, ಎಷ್ಟು ಪೇ ಮಾಡ್ಬೇಕಿರುತ್ತೆ, ಎಲ್ಲೆಲ್ಲಿ ಎಷ್ಟು ಖರ್ಚಾಗತ್ತೆ, ಪ್ರತಿಯೊಂದು ವಿಷಯನೂ ಸಹ ನಾನು ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಸೊ ನಾನು ಎಲ್ಲಾನು ಡಿವೈಡ್ ಮಾಡಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಆಯ್ತಾ. ಸೊ ಟೋಟಲಿ 8 ಸೆಗ್ಮೆಂಟ್ಸ್ ಆಗಿ ಮಾಡಿದ್ದೀನಿ. ಸೊ ಈ 8 ಸೆಗ್ಮೆಂಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈಸಿಯಾಗಿ, ಕ್ವಿಕ್ ಆಗಿ. ಆದಷ್ಟು ಬೇಗ ವಿಡಿಯೋನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಶೂಟ್ ಮಾಡ್ತಿದ್ದೀನಿ. ನಾನು ತುಂಬಾನೇ ಶೆಕೆ ಇದೆ, ಫ್ಯಾನ್ ಕೂಡ ಆಫ್ ಮಾಡಿದ್ದೀನಿ. ಬಿಕಾಸ್ ಫ್ಯಾನ್ ಆನ್ ಇಟ್ಕೊಂಡ್ರೆ ಅಲ್ವಾ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಲ್ಲ. ಹಾಗಾಗಿ ಫ್ಯಾನ್ ಆಫ್ ಮಾಡಿ ಈ ಶೆಕೆನಲ್ಲಿ ಫುಲ್ ಕೂದಲೆಲ್ಲ ಮೇಲ್ ಕಟ್ಟಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡು ಸೊ ಹೀಗೆ ಕೂತಿದ್ದೀನಿ. ಈ ವಿಡಿಯೋನ ಬೇಗ ಮುಗಿಸೋಣ ಬನ್ನಿ. ಅಂಡ್ 8 ಸೆಗ್ಮೆಂಟ್ಸ್ ಅಲ್ಲೂ ನಾನು ನಿಮ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಬೇಕಿರುತ್ತೆ ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ. ಸೆಗ್ಮೆಂಟ್ 1 ಅಲ್ಲಿ ನಾನು ಫಸ್ಟ್ ಟಾಪಿಕ್ ಅಡ್ವಾನ್ಸ್ ತಗೊಳ್ತೀನಿ, ಆಯ್ತಾ. ಬಿಕಾಸ್ ದಟ್ ಇಸ್ ದ ಬಿಗ್ ಅಮೌಂಟ್ ವಿಚ್ ಯು ಆರ್ ಗೋನಾ ಪೇ. ಸೊ ಹಾಗಾಗಿ ನಾನು ಲೈಕ್ ಇದನ್ನೇ ಫಸ್ಟ್ ಆಗಿ ತಗೊಂಡಿದ್ದೀನಿ. ಫಸ್ಟ್ ಥಿಂಗ್ ಏನಂತಂದ್ರೆ ಅಡ್ವಾನ್ಸ್. ನೀವು ರೆಂಟ್ ಮಾಡ್ತಿದ್ದೀರಾ ಅಂತಂದ್ರೆ 1 RKನೋ 1 BHKನೋ ರೆಂಟ್ ಮಾಡ್ಕೊಳ್ತಿದ್ದೀರಾ ಅಂತಂದ್ರೆ ಆಬ್ವಿಯಸ್ಲಿ ಯು ಹ್ಯಾವ್ ಟು ಪೇ ಸಮ್ ಅಡ್ವಾನ್ಸ್ ಅಲ್ವಾ ಓನರ್ಗೆ. ಸೊ ಮೋಸ್ಟ್ ಆಫ್ ದ ಟೈಮ್ ಬ್ಯಾಂಗ್ಳೂರಲ್ಲಿ ನನಗೆ ಗೊತ್ತಿರೋ ಪ್ರಕಾರ 3 months ರೆಂಟ್ ನ ಡೆಪಾಸಿಟ್ ಆಗಿ ತಗೊಳ್ತಾರೆ. ಅಂಡ್ ಸಮ್ ಓನರ್ಸ್ ಇರ್ತಾರಲ್ಲ, ಬಟ್ 1 BHKಗೆಲ್ಲ ಹೋಗ್ತಿದ್ದೀರಾ ಅಂತಂದ್ರೆ ಅವ್ರು ಮಿಸ್ಸೇ ಮಾಡಲ್ಲ, 3 months 4 months ಎಷ್ಟೋ ತಗೊಳ್ತಾರೆ. ಬಟ್ 1 RK ಅಂತ ಬಂದಾಗ ಲೈಕ್ ಸ್ಮಾಲ್ ಪ್ಲೇಸ್ ಆಗಿರುತ್ತಲ್ಲ, ಸೊ ಅದು ಜಾಸ್ತಿ ಬರ್ಡನ್ ಆಗಬಾರ್ದು ಓನರ್ಗು ಒಂದೇ ಸಲ ಕೊಡುವಾಗ ಅಂತ, ಲೈಕ್ ಯೂಜ್ ಅಮೌಂಟ್ ಅಂತ ಅನ್ನಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಒಂದು ಫಿಕ್ಸ್ಡ್ ಬಜೆಟ್ ಅಂತ ಸೆಟ್ ಮಾಡ್ಕೊಂಡಿರ್ತಾರೆ. ಲೆಟ್ಸ್ ಸೇ ನಿಮ್ಮ ರೆಂಟ್ 10,000 ಇದೆ ಅಂತಂದ್ರೆ ನೀವು ಅಡ್ವಾನ್ಸ್ ಎಷ್ಟು ಪೇ ಮಾಡ್ಬೇಕಿರುತ್ತೆ, 30,000 ಮಾಡ್ಬೇಕಿರುತ್ತೆ 3 months ಡೆಪಾಸಿಟ್ ಅಂತಂದ್ರೆ. ಬಟ್ ನನ್ನ ಕೇಸಲ್ಲಿ ನನ್ನ ರೆಂಟ್ ಜಾಸ್ತಿ ಇದ್ರೂ ಸಹ ನನಗೆ ಡೆಪಾಸಿಟ್ ಇಸ್ಕೊಂಡಿರೋದು ಜಸ್ಟ್ 25K, ಆಯ್ತಾ. ಬಿಕಾಸ್ ಇದು 1 RK ಆಗಿರೋದ್ರಿಂದ ತುಂಬಾ ಡೆಪಾಸಿಟ್ ಏನು ಅವರು ಎಕ್ಸ್ಪೆಕ್ಟ್ ಮಾಡಿಲ್ಲ. 3 months ಕೊಡಿ 4 months ಕೊಡಿ ಅಂತ ಸಹ ಹೇಳಲಿಲ್ಲ. ಸೊ 25K ಅಂತ ಅವ್ರು ಹೇಳಿದ್ದು, ನಾನು ಅಷ್ಟನ್ನೇ ಪೇ ಮಾಡಿದ್ದು. ಇದೊಂದು ನೀವು ಸೆಪರೇಟ್ ಬಜೆಟ್ ಆಗಿನೇ ಇಟ್ಕೋಬೇಕಾಗುತ್ತೆ, ಆಯ್ತಾ. ಇದೊಂದು ಯೂಜ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಮತ್ತೆ ನಿಮ್ಗೆ ಹೆಂಗೂ ಆಬ್ವಿಯಸ್ಲಿ ಯು ವಿಲ್ ಗೆಟ್ ದಟ್ ಮನಿ ಬ್ಯಾಕ್. ಬಟ್ ಅಟ್ ದ ಸೇಮ್ ಟೈಮ್ ಓನರ್ ಹೇಗಿರ್ತಾರೆ ಏನೋ ಅದೆಲ್ಲ ಅದನ್ನು ನೋಡ್ಕೋಬೇಕಾಗತ್ತೆ. ಜೊತೆಗೆ ಏನಂತ ಅಂದ್ರೆ ನೀವು ಪೇಂಟಿಂಗ್ ಚಾರ್ಜಸ್ ಅಂತೆಲ್ಲ ಡಿಡಕ್ಷನ್ಸ್ ಎಲ್ಲ ಇರುತ್ತೆ, ಅದು ನೀವು ವೆಕೇಟ್ ಮಾಡೋ ಅಂತ ಟೈಮಲ್ಲಿ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಅಡ್ವಾನ್ಸ್ ನ ಕೊಡುವಾಗ ನಿಮ್ಗೆ ಯಾವ ತರ ಕನ್ವೀನಿಯಂಟ್ ಇರುತ್ತೆ, ನೀವು ಅದನ್ನು ಕೂಡ ನಿಮ್ಮ ರೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೆಟ್ಸ್ ಸೇ ನೀವೇನಾದ್ರೂ 20,000 ಇರೋ 1 BHK ಹೋಗಿದ್ದೀರಾ ರೆಂಟ್ ಅಂತಂದ್ರೆ ಆಬ್ವಿಯಸ್ಲಿ ಯು ಹ್ಯಾವ್ ಟು ಪೇ 60,000. ಸೊ ನಾನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತಿರೋದು ಬೇಸಿಕ್ ಸರ್ವೈವಲ್, ಆಯ್ತಾ. ಸೊ ಬೇಸಿಕ್ ಸರ್ವೈವಲ್ ಅಂಡ್ ಬೇಸಿಕ್ ಸೆಟಪ್ ಇರುವಾಗ ನಮ್ಗೆ ಲೈಕ್ ಒಂದು ಬೇಸಿಕ್ ಹೌಸ್ 1 RK ತರ ಇರುವಾಗ ನಮ್ಗೆ ಏನೇನೆಲ್ಲ ಬೇಕು, ಎಷ್ಟು ಬೇಕಾಗತ್ತೆ ಅಂತ. ಸೊ ಇದು ಫಸ್ಟ್ ಥಿಂಗ್ ಅಡ್ವಾನ್ಸ್. ಸೊ 25 to 30K ಅಡ್ವಾನ್ಸ್ ನೀವು ಪೇ ಮಾಡ್ಬೇಕಾಗತ್ತೆ. ಸೊ ದಿಸ್ ಇಸ್ ಒನ್ ಥಿಂಗ್. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ಸೆಗ್ಮೆಂಟ್ 2 ದಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ಕಿಚನ್ ಸೆಟಪ್, ಆಯ್ತಾ. ಕಿಚನ್ ಸೆಟಪ್ ಅಂತ ಅನ್ನುವಾಗ ನಮ್ಗೆ ಕಿಚನ್ ಸೆಟಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ PG ನಲ್ಲಿ ಇರುವಾಗ ನಮಗೆ PG ಫುಡ್ ಸಾಕಾಗಿರುತ್ತೆ ಅಂತಾನೆ ನಾವು 1 BHKನೋ 1 RKನೋ ಆಪ್ಟ್ ಮಾಡ್ಕೊಳ್ತೀವಿ. ಹಾಗಾಗಿ ಕಿಚನ್ ಸೆಟಪ್ಗೆ ನಮಗೆ ಗ್ಯಾಸ್ ಸ್ಟವ್ ಎಲ್ಲ ಬೇಕಿರುತ್ತೆ. ಸೊ ಗ್ಯಾಸ್ ಸ್ಟವ್ ಮೇನ್ ಥಿಂಗ್ ಬೇಕಿರೋದೆ ನಮಗೆ ಗ್ಯಾಸ್ ಸ್ಟವ್, ಆಯ್ತಾ. ಸೊ ಕೆಲವೊಬ್ರು ಇಂಡಕ್ಷನ್ ನ ಆಪ್ಟ್ ಮಾಡ್ಬೋದು. ಇಂಡಕ್ಷನ್ ಆಪ್ಟ್ ಮಾಡ್ತೀರಾ ಅಂದ್ರೂ ಲೈಕ್ ಇಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಯೋರ್ ಚಾಯ್ಸ್. ಹಾಗೇನೆ ಗ್ಯಾಸ್ ಸ್ಟವ್ ನ ತಗೊಳ್ತಿದ್ದೀರಾ ಅಂತಂದ್ರೆ ನೀವು OLX ಎಲ್ಲ ತಗೊಳ್ತೀರಾ ಅಂದ್ರೆ ತುಂಬಾ ಕಡಿಮೆ ದುಡ್ಡಿಗೆನೆ ಸಿಗುತ್ತೆ, ಲೈಕ್ 1,000 1,500ಗೆಲ್ಲ ಸಿಗುತ್ತೆ. ಬಟ್ ಅದನ್ನ ನೋಡಿ ಮಾಡಿ ಚೆಕ್ ಮಾಡಿ ಲೈಕ್ ನೀವು ಕೇರ್ಫುಲ್ ಆಗಿದ್ದಿ ತಗೊಳ್ಬೇಕು ಅಷ್ಟೇ. ಇದು ಒನ್ ಥಿಂಗ್. ಅದಾದ್ಮೇಲೆ ಏನಂತಂದ್ರೆ ನಿಮ್ಗೆ
1 ಬರ್ನಲ್ದು ಸ್ಟವ್ ಬೇಕಂತಂದ್ರೆ 600-800 ರುಪೀಸ್ಗೆಲ್ಲ ಫ್ಲಿಪ್ಕಾರ್ಟಲ್ಲೇ ನಿಮಗೆ ಸಿಕ್ಕೋಗ್ಬಿಡುತ್ತೆ. ಸೊ ಲೆಸ್ ದನ್ 1000 ರುಪೀಸ್ ಆಗುತ್ತೆ. ಗ್ಯಾಸ್ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು ಜಸ್ಟ್ 1000 ರುಪೀಸ್ ಅಂತ ನಾನು ಮಿನಿಮಲ್ ಸರ್ವೈವಲ್ ತಗೊಂತಿರೋದ್ರಿಂದ ಸೊ 1000 ಅಂತ ತಗೊಳ್ತಿದ್ದೀನಿ. ಸೊ ನೆಕ್ಸ್ಟ್ ಒನ್ ಬಂದ್ರೆ ಸಿಲಿಂಡರ್ ಬೇಕಿರುತ್ತೆ ನಮಗೆ. ಸಿಲಿಂಡರ್ ಇಸ್ ದ ಮೇನ್ ಥಿಂಗ್ ಆಯ್ತಾ. ನೀವು ಇಂಡಕ್ಷನ್ ಆಪ್ಟ್ ಮಾಡಿಲ್ಲ ಅಂತಂದ್ರೆ ಸಿಲಿಂಡರ್ ಬೇಕೇ ಬೇಕು. ಸಿಲಿಂಡರ್ಗೆ ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡೋದು 3300 ನಾನು ಪೇ ಮಾಡಿದೆ. ಇವಾಗ ಎಷ್ಟಿದೆ ಅಂತ ಕರೆಂಟ್ಲಿ ನನಗೆ ಗೊತ್ತಿಲ್ಲ. ಸೊ ಸ್ವಲ್ಪ ಜಾಸ್ತಿ ಆಗಿರ್ಬೋದು, 4000 ಅಂತಾನೆ ಇಟ್ಕೊಳ್ಳಿ. ಸೊ 3300 ನಾನು ಪೇ ಮಾಡಿದ್ದು. ಸೊ ಅದರಲ್ಲಿ ಏನಂತಂದ್ರೆ ಇನ್ ಕೇಸ್ ಇದು ಪ್ರೈವೇಟ್ ಸಿಲಿಂಡರ್ ನಾನು ತಗೊಂಡಿರೋದು. ಪ್ರೈವೇಟ್ ಸಿಲಿಂಡರ್ ಆಗಿರೋದ್ರಿಂದ ವಾಪಸ್ ನಾನು ಏನಾದ್ರು ಅವ್ರಿಗೆ ಕೊಡ್ತಿದ್ದೀನಿ, ನನ್ಗಿಲ್ಲ ಬೇಡ ನನ್ನ ಸಿಲಿಂಡರ್ ಸಾಕು ಅಂತ ಹೇಳ್ತಿದ್ದೀನಿ ಅಂದ್ರೆ ಎಂಟಿ ಸಿಲಿಂಡರ್ ನಾನು ಅಟ್ ದಿ ಎಂಡ್ ಆಫ್ ದ ಡೇ ಅವ್ರಿಗೆ ಕೊಟ್ಬಿಟ್ಟು ನಾನು ರೀಫಿಲ್ ಮಾಡಲ್ಲ ಅಲ್ವಾ, ಅವಾಗ ಅವ್ರು ನನಗೆ 1100 ನಾನು ಮತ್ತೆ ವಾಪಸ್ ಕೊಡ್ತಾರೆ. ಅದನ್ನು ಕೈಂಡ್ ಆಫ್ ಡೆಪಾಸಿಟ್ ಆಗಿ ಇಸ್ಕೊಂಡಿರ್ತಾರೆ. ಸೊ ನಾನು ಪೇ ಮಾಡಿರೋದು 3300 ರುಪೀಸ್. ಆಫ್ಟರ್ ಸರ್ಟೇನ್ ಮಂತ್ಸ್ ನಾನು ರಿಟರ್ನ್ ಮಾಡ್ತಿದ್ದೀನಿ, ನನಗೆ ಬೇಡ ಸಾಕು ಅಂತ, ಅವಾಗ ನನಗೆ 1100 ವಾಪಸ್ ರಿಟರ್ನ್ ಮಾಡ್ತಾರೆ. ಸೊ ಇದು ಒಂದು ಮೇನ್ ಥಿಂಗ್ ಆಯ್ತಾ. ಸಿಲಿಂಡರ್ ಅಂತ ಬರುವಾಗ ಒಂದು ಎಷ್ಟು ಬಜೆಟ್ ಇಟ್ಕೊಳ್ಳೋಣ. ಸೊ 1100 ನಿಮಗೆ ವಾಪಸ್ ಸಿಗುತ್ತೆ. 3300 ಪೇ ಮಾಡಿದೀರಾ ಅಂದ್ರೆ 1200 ರುಪೀಸ್ ಗ್ಯಾಸ್ ಸಿಲಿಂಡರಿಗೆ ನಾವು ಪೇ ಮಾಡ್ತೀವಿ. ಸೊ ಬೇಸಿಕಲಿ ನಾನು ಅಷ್ಟು ಪೇ ಮಾಡಿದ್ದೀನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಒನ್ ಮೇನ್ ಥಿಂಗ್ ಕಿಚನ್ ಅಂತ ಬರುವಾಗ ಯುಟೆನ್ಸಿಲ್ಸ್ ಬೇಕು. ಯುಟೆನ್ಸಿಲ್ಸ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ತುಂಬಾ ತಗೊಳ್ಳೋದು ಬೇಡ. ಬಿಕಾಸ್ ನಮಗೆ ಮಿನಿಮಲ್ ಸರ್ವೈವಲ್ ಸೆಟಪ್ ಆಗಿರೋದ್ರಿಂದ ಒಂದು 2 ಪ್ಲೇಟ್, 2 ಬೌಲ್ಸ್, ಮತ್ತೆ 2 ಕಪ್ಪು, 2 ಸ್ಪೂನ್ಸ್, ಈ ತರ ಎರಡೆರಡೆ ತಗೊಳ್ಳೋಣ. ನಾವು ಡಿ ಮಾಡ್ಬೋದ್ರೆ ಇಲ್ಲ ವಿಶಾಲ್ ಮಾಡ್ಬೋದ್ರೆಲ್ಲ ಪ್ಲೇಟ್ಸ್ ಎಲ್ಲ ನಮಗೆ 100 ರುಪೀಸ್ 150 ರುಪೀಸ್ಗೆಲ್ಲ ಒಂದೊಂದು ಸಿಕ್ಕೋಗುತ್ತೆ. ಸೊ ಅದೆಲ್ಲ ತಗೊಳ್ಳುವಾಗ 250 ರುಪೀಸ್ ಒಂದು ಪ್ಲೇಟ್ಸ್ಗೆ, ಬೌಲ್ ಒಂದು 80 ರುಪೀಸ್ಗೆಲ್ಲ ಎರಡೆರಡು ಸಿಗುತ್ತೆ. ಡಿ ಮಾಡ್ಬೋದ್ರೆ ನೀವು ಇಲ್ಲ ಆನ್ಲೈನ್ ಅಲ್ಲೂ ಮೀಶೋದಲ್ಲೆಲ್ಲ ಸರ್ಚ್ ಮಾಡ್ತೀರಾ, ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಸರ್ಚ್ ಮಾಡ್ತೀರಾ ಅಂದ್ರೆ ಸಿಗುತ್ತೆ. ನಾನು ಒಂದಷ್ಟು ಲಿಂಕ್ಸ್ ನ ನಿಮಗೆ ಪ್ರೊವೈಡ್ ಮಾಡಿರ್ತೀನಿ ಆಯ್ತಾ, ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ನೋಡ್ಕೊಳ್ಬಹುದು. ಸೊ ಅದೆಲ್ಲ ಸೇರಿ ಒಂದಷ್ಟು ಎಷ್ಟಾಗುತ್ತೆ ಬಜೆಟ್. ಸೊ ಟೋಟಲ್ ಆಗಿ ನಾನು ಮತ್ತೆ ಹೇಳ್ತೀನಿ. ಆಮೇಲೆ ಕುಕಿಂಗ್ ಐಟಮ್ಸ್, ನಮಗೆ ಒಂದು ಕಡಾಯಿ ಬೇಕಿರುತ್ತೆ, ಪ್ರೆಷರ್ ಕುಕ್ಕರ್ ಬೇಕಿರುತ್ತೆ, ಒಂದು ಪ್ಯಾನ್ ಬೇಕಿರುತ್ತೆ, ತವಾ ಬೇಕಿರುತ್ತೆ, ಈ ತರದೆಲ್ಲ ಬೇಕಿರುತ್ತೆ. ಪ್ರೆಷರ್ ಕುಕ್ಕರ್ 1000 ರುಪೀಸ್ ಅಂತ ಇಟ್ಕೊಳ್ಳೋಣ. ಸೊ ಜೊತೆಗೆ ಒಂದು ಕಡಾಯಿ ಬೇಕು 600 ರುಪೀಸ್, ಒಂದು ಪ್ಯಾನ್ ಬೇಕು ಒಂದು 300 ರುಪೀಸ್, ದೋಸೆ ತವಾ ಒಂದು 500 ರುಪೀಸ್. ಸೊ ಆಮೇಲೆ ಅದರ್ ನೆಸೆಸರಿ ಯುಟೆನ್ಸಿಲ್ಸ್, ಇನ್ನ ಬೇರೆ ಏನಾದ್ರು ಚಿಕ್ಕ ಪುಟ್ಟದ್ ನಮಗೆ ಬೇಕು ಅಂತ ಹೇಳಿದ್ರೆ ಅದು 1000 ರುಪೀಸ್ ಅಂತ ಇಟ್ಕೊಳ್ಳೋಣ. ಮತ್ತೆ ಸ್ಟೋರೇಜ್ ಬಾಕ್ಸ್ ಅದು ಇದು ಬೇಕಿರುತ್ತೆ. ಸೊ ಅದಕ್ಕೊಂದು 1500 ಅಂತ ಇಟ್ಕೊಂಡ್ರು ಟೋಟಲ್ ಕಿಚನ್ ಸೆಟಪ್ಗೆ ನಿಮಗೆ 9000 to 10,000 ಬೇಕಾಗಿರುತ್ತೆ. ಗ್ಯಾಸ್ ಇಂದ ಹಿಡಿದು ಸಿಲಿಂಡರ್, ಯುಟೆನ್ಸಿಲ್, ಸ್ಟೋರೇಜ್, ಎವ್ರಿಥಿಂಗ್. ಸೊ ಮಿನಿಮಲ್ ಸರ್ವೈವಲ್ ಸೆಟಪ್ ನಾನು ಮತ್ತೆ ಮೆನ್ಷನ್ ಮಾಡ್ತಿದ್ದೀನಿ. ಇಟ್ ಇಸ್ ಜಸ್ಟ್ ಬಿಕಾಸ್ ನನ್ನ ವಿಡಿಯೋ ಇಂದ ಫಾಲ್ಸ್ ಇನ್ಫಾರ್ಮೇಶನ್ ಹೋಗಬಾರ್ದು ಆಯ್ತಾ. ಯಾಕಂತ ಅಂದ್ರೆ ನಾನು ನಿಮ್ಗೆಲ್ಲ ಹೇಳ್ತಿರೋದು ಬೇಸಿಕ್ ಸರ್ವೈವಲ್ ಸೆಟಪ್ಗೆ. ಸೊ ಹಾಗಂತ ಅಂದ್ಬಿಟ್ಟು ನೀವು ನಾನು 8,000-9,000 ಅಲ್ಲಿ ಕಿಚನ್ ಸೆಟಪ್ ಆಗೋಗುತ್ತೆ ಅಂದ್ರೆ ಒಂದು ಗ್ಯಾಸ್ ಸ್ಟವ್ಗೆ ನಮಗೆ ಪ್ರೀಮಿಯಂ ಆಗಿ ಚೆನ್ನಾಗಿರೋದು ಬೇಕಾದ್ರೆ 8,000 ಪೇ ಮಾಡಬೇಕಿರುತ್ತೆ. ಸೊ ಆ 8,000 ಬರೀ ಗ್ಯಾಸ್ ಸ್ಟವ್ ಮಾತ್ರ ಬರ್ತೀನಿ, ಸಿಲಿಂಡರ್ ಅದು ಇದು ಮತ್ತೆ ಯುಟೆನ್ಸಿಲ್ ಅದು ಇದು ಅಂತ ಅನ್ನುವಾಗ ಇನ್ನ ತುಂಬಾ ಬಜೆಟ್ ಬೇಕಿರುತ್ತೆ. ಹಾಗಾಗಿ ನಾನ್ ಮೆನ್ಷನ್ ಮಾಡ್ತಿರೋದು ನಾಟ್ ಫಾರ್ ಲಕ್ಸುರಿ, ಇಟ್ ಇಸ್ ಜಸ್ಟ್ ಫಾರ್ ದ ಬೇಸಿಕ್ ಸರ್ವೈವಲ್ ಸೆಟಪ್. ಓಕೆನಾ. ಸೊ ಕಿಚನ್ ಸೆಟಪ್ ಇದಾಯ್ತು. ಸೆಗ್ಮೆಂಟ್ 3 ಅಂತ ಬಂದ್ರೆ ನಾನು ಬೆಡ್ರೂಮ್ ಸೆಟಪ್ ತಗೊಳ್ತೀನಿ, ಇಲ್ಲ ಅಂತಂದ್ರೆ ನಿಮ್ಮ ಸ್ಲೀಪಿಂಗ್ ಪ್ಲೇಸ್ ಸೆಟಪ್ ಅಂತ ಕೂಡ ತಗೋಬಹುದು. ಫಸ್ಟ್ ಥಿಂಗ್ ನಮಗೆ ಮ್ಯಾಟ್ರೆಸ್ ಬೇಕು. ಮ್ಯಾಟ್ರೆಸ್ ನೀವು ಬೇಕಂದ್ರೆ 20,000 ತಗೋಬಹುದು, 40,000 ತಗೋಬಹುದು. ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯೋರ್ ಚಾಯ್ಸ್. ನಾನು ಬೇಸಿಕ್ ಹೇಳ್ತಿರೋದ್ರಿಂದ ನಮಗೆ ಮಾರ್ಕೆಟ್ ಅಲ್ಲಿ ಮತ್ತೆ ಆನ್ಲೈನ್ ಅಲ್ಲೂ ಸಹ 1,000 ಒಳಗಡೆ ಬೆಡ್ ಸಿಗುತ್ತೆ ಆಯ್ತಾ. ಕಾಟನ್ ಹತ್ತಿದ್ ಬರುತ್ತಲ್ಲ ಆ ತರದ್ದು. ಸೊ ಸ್ಟಾರ್ಟಿಂಗ್ ನೀವು ಎಲ್ಲ ಬೇರೆ ಬೇರೆ ಎಕ್ಸ್ಪೆನ್ಸಸ್ ಎಲ್ಲ ಇರೋದ್ರಿಂದ ಇದನ್ನ 1,000 ರುಪೀಸ್ಗೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ 1000 ರುಪೀಸ್ ನಾವು ಮ್ಯಾಟ್ರೆಸ್ಗೆ ಪೇ ಮಾಡಬೇಕಿರುತ್ತೆ. ಅಂಡ್ ಪಿಲ್ಲೋ ಒಂದು 300 ರುಪೀಸ್, ಬ್ಲಾಂಕೆಟ್ ಬೇಕಿರುತ್ತೆ ಅದೊಂದು 800 ರುಪೀಸ್, ಬೆಡ್ ಶೀಟ್ ಬೇಕಿರುತ್ತೆ ಅದೊಂದು 300 ರುಪೀಸ್. ಸೊ ಟೋಟಲ್ ನಮ್ಮ ಬೆಡ್ ಸೆಟಪ್ಗೆ, ಸ್ಲೀಪಿಂಗ್ ಪ್ಲೇಸ್ ಸೆಟಪ್ಗೆ, ಇದನ್ನ ಬೆಡ್ರೂಮ್ ಸೆಟಪ್ ಅಂತ ಹೇಳಕ್ಕಾಗಲ್ಲ ಬಿಕಾಸ್ ನಾನು ಹೇಳ್ತಿರೋದು 1 ಆರ್ಕಿಗೆ ಆಯ್ತಾ. ನಿಮ್ಮ ಸ್ಲೀಪಿಂಗ್ ಪ್ಲೇಸ್ ಸೆಟಪ್ಗೆ ಆಲ್ಮೋಸ್ಟ್ 2500 to 3,000 ಇದ್ರೆ ಲೈಕ್ ಗುಡ್ ಸೆಟಪ್ ನೇನೆ, ಬೇಸಿಕ್ ಸರ್ವೈವಲ್ ಸೆಟಪ್ ನ ನೀವು ಮಾಡ್ಕೋಬಹುದು. ಸೆಗ್ಮೆಂಟ್ 4 ಅಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಸೆಟಪ್ ಹೇಳ್ತಿದ್ದೀನಿ. ಬಿಕಾಸ್ ತುಂಬಾ ಜನಕ್ಕೆ ಹೈಬ್ರಿಡ್ ಇರೋದ್ರಿಂದ 2 ಡೇಸ್ ಅಷ್ಟೇ ಆಫೀಸ್ಗೆ ಹೋಗ್ತಿರ್ತೀವಿ, ಇಲ್ಲ 3 ಡೇಸ್ ಆಫೀಸ್ಗೆ ಹೋಗ್ತೀವಿ, 2 ಡೇಸ್ ವರ್ಕ್ ಫ್ರಮ್ ಹೋಮ್, ಈ ತರ ಎಲ್ಲ ಮಾಡ್ಬೇಕಿರುತ್ತೆ. ಸೊ ಬೆಡ್ ಮೇಲೆ ಕಂಫರ್ಟೇಬಲ್ ಇರಲ್ಲ ತುಂಬಾ ಜನಕ್ಕೆ. ಸೊ ಆದ್ರೂ ಆಗುತ್ತೆ ಅಂತಂದ್ರೆ ಮಾಡ್ಬೋದು, ಬಟ್ ಬ್ಯಾಕ್ ಪೇನ್ ಎಲ್ಲ ಬರುವಂತ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಒಂದು ಸ್ಮಾಲ್ ಸೆಟಪ್ ನಾವು ಆರಾಮಾಗಿ ಮಾಡ್ಕೋಬಹುದಲ್ವಾ. ಸೊ ಒಂದು ಚೇರ್ ಮತ್ತೆ ಒಂದು ಟೇಬಲ್ ಮಿನಿಮಮ್ ಆಗಿ ನಮ್ಗೆ ಏನ್ ಬೇಕು ಅದೇನೆ. ಸೊ ಟೇಬಲ್ 2,000 ಮತ್ತೆ ಚೇರ್ಗೆ 2,000. ಇನ್ನ ನೀವು ಕಡಿಮೆದಲ್ಲೂ ಮಾಡ್ಬೋದು ಆಯ್ತಾ. ಸೊ OLX ಎಲ್ಲ ತಗೊಳ್ತೀರಾ, ಇಲ್ಲ ಅಂತಂದ್ರೆ ಈ ಫೇಸ್ಬುಕ್ ಅಲ್ಲಿ ಮಾರ್ಕೆಟ್ ಪ್ಲೇಸ್ ಅಂತೇನೋ ಇದೆ, ಸೊ ಅಲ್ಲೂ ಕೂಡ ನಿಮ್ಗೆ ಯೂಸ್ಡ್ ಐಟಮ್ ಸಿಗುತ್ತೆ, ಅಲ್ಲಿ ನಾನು ತಗೊಂತೀರಾ ಅಂತಂದ್ರೆ ಇನ್ನ ಕಡಿಮೆ ಆಗತ್ತೆ. ಸೊ ಇನ್ನ ನಮ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ, ಅಮೆಝಾನ್ ಅಲ್ಲಿ ಎಲ್ಲ ಟೇಬಲ್ ಅಲ್ವಾ, ವರ್ಕ್ ಸ್ಟೇಷನ್ ಇದು ಟೇಬಲ್ ನಮ್ಗೆ 1,499 ಇದೆ. ಸೊ ನಾನು ಅದನ್ನ ಲಿಂಕ್ ಹಾಕಿರ್ತೀನಿ, ಆಕ್ಚುಲಿ ಚೆನ್ನಾಗಿರೋದೇನೆ. ಸೊ ಆ ತರ ಏನಾದ್ರು ನಾವು ಹುಡುಕಿ ಮಾಡಿ ತಗೊಳ್ತಿದೀವಿ ಅಂತಂದ್ರೆ ಇನ್ನ ಕಡಿಮೆ ಬಜೆಟ್ ಅಲ್ಲಿ ಕೂಡ ನಾವು ಮಾಡ್ಕೊಳ್ಬಹುದು. ಸೊ ಈ ವರ್ಕ್ ಸೆಟಪ್ ಗೆ ನಮ್ಗೆ ಆಲ್ಮೋಸ್ಟ್ 4,000 ಅಂತ ಇಟ್ಕೊಳ್ಳೋಣ.
ಸೊ ಲೆಟ್ಸ್ ಮೂವ್ ಟು ಸೆಗ್ಮೆಂಟ್ 5, ಬಾತ್ರೂಮ್ ಮತ್ತೆ ಕ್ಲೀನಿಂಗು. ಸೊ ಬಾತ್ರೂಮ್ ಎಸೆನ್ಷಿಯಲ್ಸ್ ನಮಗೆ ಬೇಕಿರುತ್ತೆ, ಸೋಪ್, ಡಿಟರ್ಜೆಂಟ್, ಟಾಯ್ಲೆಟ್ ಕ್ಲೀನರ್, ಅದು ಇದು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು 600 rupees ನಾವು ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಲೈಕ್ ಮಿನಿಮಮ್ ಆಗಿ ನಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ತಗೊಳ್ತೀವಿ, ಅನೆಸೆಸರಿಯಾಗಿ ಏನು ತಗೊಳ್ಳಲ್ಲ. ಸೊ ಕ್ಲೀನಿಂಗ್ ಐಟಮ್ಸ್ ಸ್ವಲ್ಪ ಡಿಶ್ ವಾಶ್ ಬೇಕಿರುತ್ತೆ, ಸ್ಕ್ರಬ್ಬರ್ ಮತ್ತೆ ಫ್ಲೋರ್ ಕ್ಲೀನರ್ ಈ ತರದೆಲ್ಲ ಬೇಕಿರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 500 ಅಂತ ತಗೊಳ್ಳೋಣ. ಸೊ ಲೈಕ್ ಮಿನಿಮಮ್ ಬಜೆಟ್ ಅಂತ ತಗೊಳ್ಳುವಾಗ 1000 ಅಂತ ಇಟ್ಕೋಬಹುದು. ಸೊ ಇನ್ನ ನಿಮ್ಮ ಪರ್ಸನಲ್ ಕೇರ್ ಐಟಮ್ಸ್ ಏನಾದ್ರು ಇದೆ ಅಂತಂದ್ರೆ ಅದೇನು ನಾನು ಇನ್ಕ್ಲೂಡ್ ಮಾಡಿಲ್ಲ, ದಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು ಅಂಡ್ ನೀವು ಹೇಗೆ ನಿಮ್ಮ ಪರ್ಸನಲ್ ಐಟಮ್ಸ್ ನ ಯೂಸ್ ಮಾಡ್ತೀರಾ, ಸೆಲ್ಫ್ ಕೇರ್ಗೆ ಏನೇನೆಲ್ಲ ಮಾಡ್ತೀರಾ, ಲೈಕ್ ದಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ಅದನ್ನ ನಾನು ಹೇಳಕ್ಕೂ ಆಗಲ್ಲ ವಿಡಿಯೋದಲ್ಲಿ, ನಂದನ್ನ ನಾನು ಹೇಳ್ಕೊಳ್ತೀನಿ ಅಂತ ಅಂದ್ರೂ ಲೈಕ್ ನನ್ಗೇನೋ ಅದು ಬೇಡ ಅಂತ ಅನಿಸ್ತು, ಸೆಲ್ಫ್ ಕೇರ್ನ ನಾನು ಎಕ್ಸ್ಕ್ಲೂಡ್ ಮಾಡ್ಬಿಡ್ಬೋದು ಅಂತ, ಹಾಗಾಗಿ ಅದೊಂದನ್ನ ನಾನು ಆಡ್ ಮಾಡಿಲ್ಲ. ಸೆಗ್ಮೆಂಟ್ 6 ನಮಗೆ ಸ್ಟಾರ್ಟಿಂಗು ಸ್ವಲ್ಪ ಗ್ರಾಸರೀಸು ಮತ್ತೆ ಸ್ಟೋರೇಜ್, ವೈಫೈ ಎಲ್ಲ ಬೇಕೇ ಆಗಿರುತ್ತೆ. ವರ್ಕ್ ಫ್ರಮ್ ಹೋಮ್ ಮಾಡ್ತಿದೀವಿ ಅಂತಂದ್ರೆ ವೈಫೈ ಆಬ್ವಿಯಸ್ಲಿ ನಮಗೆ ಬೇಕು ಆಯ್ತಾ. ಇನಿಷಿಯಲ್ ಗ್ರಾಸರೀಸು ಒಂದು 3000 rupees ಸ್ಪೆಂಡ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಮಿನಿಮಮ್ ಆಗಿ ನಮ್ಗೆ ಏನ್ ಬೇಕು, ರೈಸ್, ದಾಲ್ ಈ ತರದ್ ತಗೊಂಡ್ರೆ ಸಾಕು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಏನಾದ್ರು ಬೇಕು ಅಂತಂದಾಗ ಮತ್ತೆ ತಗೊಳ್ಬಹುದು. ಸೊ ಅದಕ್ಕೆ 3000 rupees ಗ್ರಾಸರಿಗೆ ನಾವು ಸ್ಪೆಂಡ್ ಮಾಡಿದೀವಿ ಅಂತಂದ್ರೆ, ಇನ್ನು ಸ್ಟೋರೇಜ್ ಆಲ್ರೆಡಿ ನಾನು ಕಿಚನ್ ಎಸೆನ್ಷಿಯಲ್ಸ್ ನ ಮೆನ್ಷನ್ ಮಾಡಿದಾಗ ಅಲ್ಲಿ 1500 ಸ್ಟೋರೇಜ್ಗೆ ಹೇಳಿದ್ದೀನಿ. ಅದಾದ್ಮೇಲೆ ವೈಫೈ ಇನ್ಸ್ಟಾಲೇಷನ್ಗೆ 700 rupees ಪರ್ ಮಂತ್ ಬರುತ್ತೆ. ಸೊ ಒಂದೇ ಸಲ ನಾವು 3 months ಮಾಡುವಾಗ 2000 ಸಮಥಿಂಗ್ ಏನೋ ಬರುತ್ತೆ. ಸೊ ಆ ತರ ಮಾಡಿಸ್ಕೊಳ್ತೀವಿ ಅಂತಂದ್ರೆ, ಸೊ ಇದೆಲ್ಲ ಸೇರಿ ಟೋಟಲ್ ಸೆಗ್ಮೆಂಟ್ 6 ಅಲ್ಲಿ ಗ್ರಾಸರಿ, ವೈಫೈ ಎಲ್ಲ ಸೇರಿ ಒಂದು ಅರೌಂಡ್ 4000, 3500 to 4000 ಆಗ್ಬೋದು ಆಯ್ತಾ. ಸೊ ಇದಿಷ್ಟು. ಸೊ ನೆಕ್ಸ್ಟ್ ಬಂದು ಸೆಗ್ಮೆಂಟ್ 7 ಅಲ್ಲಿ ಎಕ್ಸ್ಟ್ರಾ ಸ್ಮಾಲ್ ಐಟಮ್ಸ್ ಏನಾದ್ರು ಲೈಕ್ ತುಂಬಾ ಜನ ಮಿಸ್ ಮಾಡ್ತಾರೆ, ಇದು ತಗೊಳ್ಳೋದೆಲ್ಲ ಮರ್ತೋಗ್ಬಿಡ್ತಾರೆ ಅನ್ನೋ ಅಂತ ಐಟಮ್ಸ್ ಆದ್ರೆ ಒಂದು ಎಕ್ಸ್ಟೆನ್ಷನ್ ಬೋರ್ಡ್, ಇಟ್ ಇಸ್ ನಾಟ್ ದ್ಯಾಟ್ ನೆಸೆಸರಿ. ಇನ್ ಕೇಸ್ ಬೇಕಿದೆ ಅಂತಂದ್ರೆ ನೀವು ತಗೋಬಹುದು. ನಿಮ್ಮ ಸ್ವಿಚ್ ಬೋರ್ಡ್ಸ್ ಎಲ್ಲ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದು ಎಕ್ಸ್ಟೆನ್ಷನ್ ಬೋರ್ಡ್ ತಗೋಬಹುದು. ಮತ್ತೆ ನಾವು ವಾಶ್ರೂಮ್ಗೆ ನಮಗೆ ಬಕೆಟ್ ಮತ್ತೆ ಮಗ್ ಎಲ್ಲ ಬೇಕಿರುತ್ತೆ, ಅದನ್ನ ಕೂಡ ತಗೊಳ್ಬಹುದು. ಆಮೇಲೆ ಡಸ್ಟ್ ಬಿನ್ ಬೇಕಿರುತ್ತೆ, ಡಸ್ಟ್ ಬಿನ್ ಎಲ್ಲ ನಮ್ಗೆ 100 rupeesಗೂ ಸಿಗುತ್ತೆ ಡಿಮಾರ್ಟ್ ಅಲ್ಲಿ, ವಿಶಾಲ್ ಮಾರ್ಟ್ ಎಲ್ಲ ಹೋದ್ರೆ. ಸೊ ಆರಾಮಾಗಿ ಅಲ್ಲಿಂದ ಬೇಕಿದ್ರೆ ತಗೋಬಹುದು, ಬಜೆಟ್ ಫ್ರೆಂಡ್ಲಿ ಅಲ್ಲಿ ನೋಡ್ತಿದೀವಿ ಅಂತ ಅನ್ನುವಾಗ. ಆಮೇಲೆ ಕ್ಲೋತ್ಸ್ ಡ್ರೈಯಿಂಗ್ ಸ್ಟ್ಯಾಂಡ್ ಬೇಕಿದೆ ಅನ್ನೋರು ತಗೋಬಹುದು, ಇಲ್ಲ ಅಂತಂದ್ರೆ ಮನೆ ಹತ್ರ ಜಾಗ ಇದೆ, ಟೆರೇಸ್ ಮೇಲೆ ಜಾಗ ಇದೆ ಅನ್ನೋರು ಇಟ್ ಇಸ್ ನಾಟ್ ರಿಕ್ವೈರ್ಡ್. ಲೈಕ್ ಇದೆಲ್ಲ ಬೇಕೇ ಬೇಕು ಅನ್ನೋಂಥದ್ದೆಲ್ಲ ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯೋರ್ ಚಾಯ್ಸ್. ನಿಮಗೆ ಬೇಕು ಅಂತಿದ್ರೆ ತಗೊಳ್ಬಹುದು ಅಂತ ಅನ್ನೋಂಥ ಐಟಮ್ಸ್ ನಾನು ಸೆಗ್ಮೆಂಟ್ 7 ಅಲ್ಲಿ ಹೇಳ್ತಿರೋದು. ಸೊ ಇದಿಷ್ಟು ಐಟಮ್ಸ್. ಸೊ ಇದೆಲ್ಲ ಸೇರಿ ಬಜೆಟ್ ಒಂದು 2000 ರೇಂಜ್ ಅಲ್ಲಿ ಬರುತ್ತೆ ಅಂತ ಅನ್ಕೊಳ್ಳೋಣ. ಫೈನಲ್ ಟೋಟಲ್ ಅಂತ ಹೇಳ್ಬಿಟ್ಟು ನಾನು ಸೆಗ್ಮೆಂಟ್ 8 ನ ನೇಮ್ ಮಾಡಿರೋದು. ಸೊ ಎಲ್ಲ ಸೆಟಪ್ ನ ಕಂಬೈನ್ ಮಾಡುವಾಗ ನಮಗೆ ಆಲ್ಮೋಸ್ಟ್ 20,000 to 23,000 ಬೇಕಾಗುತ್ತೆ ಅಡ್ವಾನ್ಸ್ ನ ಬಿಟ್ಟು ಆಯ್ತಾ. ಅಡ್ವಾನ್ಸ್ ನ ಆಡ್ ಮಾಡ್ತೀರಾ ಅಂದ್ರೆ ಇನ್ನ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದ್ ಏನಂತ ಅಂದ್ರೆ, ಇದು ನಾನು ಬೇಸಿಕ್ ಸರ್ವೈವಲ್ ಸೆಟಪ್ ತಗೊಂಡಿರೋದು. ನಿಮಗೆ ಫ್ರಿಡ್ಜ್ ಬೇಕಿದೆ, ವಾಷಿಂಗ್ ಮಷಿನ್ ಬೇಕಿದೆ, ಟಿವಿ ಬೇಕಿದೆ ಅಂತ ಹೇಳಿದ್ರೆ ಲೈಕ್ ಇಟ್ ಇಸ್ ಆಲ್ ಅದರ್ ಎಕ್ಸ್ಪೆನ್ಸಸ್ ಆಯ್ತಾ, ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇನ್ನು ನಿಮಗೆ ಹತ್ರ ಫ್ರಿಡ್ಜ್ ಬೇಕು, ವಾಷಿಂಗ್ ಮಿಷಿನ್ ಬೇಕು ಅಂತ ಹೇಳಿದ್ರೆ ಬಜೆಟ್ ಫ್ರೆಂಡ್ಲಿ ಕೂಡ ಸಿಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಇಲ್ಲ ನಂಗೆ ಚೆನ್ನಾಗಿರೋದೇ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿ ಎಷ್ಟಾಗುತ್ತೆ ನಿಮ್ಮ ಕೈಲಿ ಅದನ್ನ ಇನ್ವೆಸ್ಟ್ ಮಾಡಿ ತಗೋಬಹುದು. ಸೊ ವಾಷಿಂಗ್ ಮಷೀನ್ ಮತ್ತೆ ಫ್ರಿಡ್ಜ್ ಇಟ್ ಇಸ್ ನಾಟ್ ದ್ಯಾಟ್ ನೆಸೆಸರಿ ಅಟ್ ದ ಮೂಮೆಂಟ್, ಲೈಕ್ ಸ್ಟಾರ್ಟಿಂಗ್ ನೀವು ಹೋಗ್ತಿದ್ದಾಗೇನೆ ನಾಟ್ ದ್ಯಾಟ್ ನೆಸೆಸರಿ ಅಂತ ನನ್ಗೆ ಅನ್ಸುತ್ತೆ. ಸೊ ಲೈಕ್ ಆಸ್ ಐ ಸೆಡ್ ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯೋರ್ ಚಾಯ್ಸ್, ನೀವು ಹೇಗೆ ಚೂಸ್ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಸೊ ಇದಿಷ್ಟು ವಿಷಯ. ಟೋಟಲ್ 20,000 to 23,000 ಆಗತ್ತೆ. ಫೈನಲ್ ಟೋಟಲ್ ಅಂತ ಬರುವಾಗ ಸೆಗ್ಮೆಂಟ್ 8 ಅಲ್ಲಿ ನಾನು ಹೇಳ್ತಾ ಇರೋದು ಆಲ್ಮೋಸ್ಟ್ 20,000 to 23,000 ನಿಮ್ಗೆ ಬೇಕಾಗುವಂತದ್ದು. ಬಟ್ ನೀವೇನಾದ್ರೂ ಇನ್ನ ಸ್ವಲ್ಪ ಜಾಸ್ತಿ ಏನಾದ್ರು ವಾಷಿಂಗ್ ಮಷಿನ್ ಅದು ಇದು ಆಡ್ ಮಾಡ್ತೀರಾ ಅಂದ್ರೆ ಜಾಸ್ತಿ ಆಗತ್ತೆ. ಇಲ್ಲ ಆಮೇಲೆ ಇದರಲ್ಲಿ ಅಡ್ವಾನ್ಸ್ ಇನ್ಕ್ಲೂಡ್ ಆಗಿಲ್ಲ ಆಯ್ತಾ. ಸೊ ಇದಿಷ್ಟ ಆಯ್ತು. ಓಕೆ, ಮತ್ತೆ ಇವನ್ ನನ್ನ ಕಡೆಯಿಂದ ನಾನು ಒಂದು ಟಿಪ್ ಏನ್ ಕೊಡ್ತೀನಿ ಅಂತ ಹೇಳಿದ್ರೆ, ಲೈಕ್ ಸ್ಟಾರ್ಟಿಂಗ್ ಅಲ್ಲೇ ಎಲ್ಲದನ್ನು ಪರ್ಚೇಸ್ ಮಾಡ್ತೀನಿ. ನಂಗೆ ವಾಷಿಂಗ್ ಮಷೀನ್ ಬೇಕು, ಫ್ರಿಡ್ಜ್ ಬೇಕು, ಟಿವಿನೂ ಬೇಕು, ಗ್ಯಾಸ್ ಸ್ಟವ್ ಬೇಕು, ಈ ಯುಟೆನ್ಸಿಲ್ಸ್ ಬೇಕು, ಈ ಕಪ್ಸ್ ಬೇಕು, ಈ ಪ್ಲೇಟು ಬೇಕು, ಈ ತರ ಯೋಚನೆ ಮಾಡಿ ಎಲ್ಲದನ್ನು ತಗೊಳ್ಬೇಡಿ ಆಯ್ತಾ. ಬಿಕಾಸ್ ಒಂದು ಸರ್ಟೇನ್ ಟೈಮ್ ನ ತಗೊಳ್ಳಿ, ಅದಾದ್ಮೇಲೆ ನಿಮ್ಗೇನೆ ಗೊತ್ತಾಗುತ್ತೆ. ಎವ್ರಿ ಟೈಮ್ ನೀವು ಆಚೆ ಹೋದಾಗ ಒಂದೊಂದು ಐಟಮ್ ತಗೊಬನ್ನಿ, ಅವಾಗ ನಿಮ್ಗೂ ಖುಷಿ ಆಗುತ್ತೆ. ಎವ್ರಿ ಡೇ ನೀವು ಆಚೆ ಹೋದಾಗ ಏನೋ ಒಂದು ತರ್ತಿರ್ತೀರಾ, ನಿಮ್ದೇ ಪ್ಲೇಸ್ ಅಂತ ಇರುತ್ತೆ, ಆಚೆ ಹೋದಾಗ ಒಂದೊಂದು ವಸ್ತು ತರ್ತೀರಾ, ಖುಷಿ ಆಗತ್ತೆ ನಿಮಗೆ ಮನೆಗೆ ಬಂದಾಗ ವಾಪಸ್ಸು. ಸೊ ಹಾಗಾಗಿ ಒಂದೇ ಸಲ ಎಲ್ಲಾದ್ರೂ ಮೇಲೂ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಆಯ್ತಾ. ಸ್ಲೋ ಆಗಿ ನಿಧಾನಕ್ಕೆ ಬಿಲ್ಡ್ ಮಾಡ್ಕೊಳ್ಳಿ. ಆದಷ್ಟು OLX ಅಲ್ಲಿ ಮತ್ತೆ ಈ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಇದೆಯಲ್ಲ ಅಲ್ಲಿಂದ ಪರ್ಚೇಸ್ ಮಾಡಕ್ಕೆ ಟ್ರೈ ಮಾಡಿ. ಸೊ ದ್ಯಾಟ್ ಲೈಕ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗಲ್ಲ. ನೀವೇನಾದ್ರು ಬಜೆಟ್ ಫ್ರೆಂಡ್ಲಿ ಅಲ್ಲಿ ನೋಡ್ತಿದ್ದೀರಾ ಅಂತಂದ್ರೆ, ಇಲ್ಲ ನನ್ಗೆ 2 ಲಕ್ಷ ಆದ್ರೂ ಪರವಾಗಿಲ್ಲ ಅಂತ ಅನ್ನೋರು ಯು ಗೈಸ್ ಕ್ಯಾನ್ ಆರಾಮ್ಸೆ ಸ್ಪೆಂಡ್ ಆನ್ ವಾಟ್ ಎವರ್ ಯು ವಾಂಟ್. ಸೊ ನಿಮ್ಗೆ ಹೇಗೆ ಕನ್ವೀನಿಯಂಟ್ ಅನ್ಸುತ್ತೆ ಅದ್ರ ಮೇಲೆ. ಬಜೆಟ್ ಫ್ರೆಂಡ್ಲಿ ಅಂತ ಬರುವಾಗ ಐ ವುಡ್ ಸೇ OLX
ಮತ್ತು ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲಿ ಚೆಕ್ ಮಾಡಿ ಜಾಸ್ತಿ. ಬಟ್ ಬಿ ಕೇರ್ಫುಲ್ ಇನ್ ದ್ಯಾಟ್, ಬಿಕಾಸ್ ಸ್ಕ್ಯಾಮ್ಸ್ ಎಲ್ಲ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಯಾವ್ದು ಬೇಕು ಯಾವ್ದು ಬೇಡ ಯಾವ್ದು ಕರೆಕ್ಟ್ ಆಗಿದೆ ಪ್ರತಿಯೊಂದು ನೋಡಿ ತುಂಬ ಕೇರ್ಫುಲ್ ಆಗಿದ್ಬಿಟ್ಟು ಪರ್ಚೇಸ್ ಮಾಡಿ. ಏನಾದರೂ ಆ ಥರ ಪರ್ಚೇಸ್ ಮಾಡ್ತಿದ್ದೀರಾ OLX ಅಲ್ಲಿ, ಮಾರ್ಕೆಟ್ ಪ್ಲೇಸ್, ಫೇಸ್ಬುಕ್ ಅಲ್ಲಿ ಎಲ್ಲ ಅಂತಂದ್ರೆ, ಸೊ ಆದಷ್ಟು ಮನೆಯಲ್ಲೇ ಫುಡ್ನ ಕುಕ್ ಮಾಡಿ ತಿನ್ನಕ್ಕೆ ಟ್ರೈ ಮಾಡಿ, ಆರ್ಡರ್ ಮಾಡೋ ಬದಲು ಆಚೆ ಹೋಗಿ ತಿನ್ನೋ ಬದಲು. ಬಿಕಾಸ್ ಇನ್ ದ್ಯಾಟ್ ವೇ ಅಲ್ವಾ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಯು ಕ್ಯಾನ್ ಸೇವ್ ಲೈಕ್ ಅಟ್ ಲೀಸ್ಟ್ ಲಿಟಲ್ ಅಮೌಂಟ್ ಆಫ್ ಮನಿ ಅಂತ ಹೇಳ್ಬಿಟ್ಟು. ಸೊ ನನಗೆ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ನನಗೆ ನನ್ನ ಮೇಲೇನೆ ಕ್ವೆಶನ್ ಇತ್ತು, ನಾನು ಮಾಡ್ಬೋದಾ ಅಂತ. ಬಟ್ ನಾನು ಸ್ಟಾರ್ಟಿಂಗ್ ಈ ಸ್ಟೆಪ್ನ ತಗೊಳ್ಳುವಾಗನೂ ಸಹ ಇಲ್ಲ ನನ್ನ ಕೈಲಿ ಆಗತ್ತೆ, ನಾನು ಏನೋ ಒಂದು ಮಾಡ್ತೀನಿ ಅಂತಾನೆ ಬಂದಿದ್ದು. ಆ ಡೌಟ್ ಇದ್ರೇನು ಸಹ ಆ ಕಾನ್ಫಿಡೆನ್ಸ್ ಇರಬೇಕು ಆಯ್ತಾ. ಕಾನ್ಫಿಡೆನ್ಸ್ ಇರುವಾಗ ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ಸೊ ನಿಮಗೆ ಆ ಕಾನ್ಫಿಡೆನ್ಸ್ ಇದೆ ಅಂದ್ರೆ ಆಬ್ವಿಯಸ್ಲಿ ಯು ವಿಲ್ ಎಂಡ್ ಅಪ್ ಡೂಯಿಂಗ್ ದಟ್ ಇನ್ ಅ ರೈಟ್ ವೇ ಆಯ್ತಾ. ಸೊ ಹಾಗಾಗಿ ಲೈಕ್ ಎವ್ರಿಥಿಂಗ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯೋರ್ ಚಾಯ್ಸ್. ಹಾಗೇನೆ ಮತ್ತೆ ನೀವು ಹೇಗೆ ಎಷ್ಟು ಸ್ಟ್ರಾಂಗ್ ಆಗಿರ್ತೀರಾ ಅದು ಕೂಡ ಡಿಪೆಂಡ್ ಆಗುತ್ತೆ. ಬೀಯಿಂಗ್ ಅ ಗರ್ಲ್ ಅಲ್ವಾ, ಲೈಕ್ ಸ್ವಲ್ಪ ಕಷ್ಟ ಆಗ್ಬೋದು ಎಲ್ಲಾದ್ರೂ ಹೋಗ್ಬೇಕು ಬರಬೇಕು ಅಂದ್ರೆ. ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಯಾರೋ ಇರ್ತಾರೆ, ಹೆಲ್ಪ್ ಮಾಡ್ತಾರೆ, ಆ ಥರ ಎಲ್ಲ ಇರುವಾಗ ಇನ್ನೂ ಚೆನ್ನಾಗಿರುತ್ತೆ. ಸೊ ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ದಿಸ್ ಇಸ್ ಸಮಥಿಂಗ್ ವಿಚ್ ಎವ್ರಿ ಗರ್ಲ್ ಶುಡ್ ಎಕ್ಸ್ಪೀರಿಯನ್ಸ್ ಅಂತ ನಾನು ತುಂಬ ವಿಡಿಯೋಸಲ್ಲಿ ಕೂಡ ಹೇಳ್ಕೊಂಡು ಬಂದಿದ್ದೀನಿ ನನ್ನ ಡೈಲಿ ವ್ಲಾಗ್ಸಲ್ಲಿ. ಬಿಕಾಸ್ ಎಲ್ಲ ಗರ್ಲ್ಸ್ಗೂ ಈ ಫೇಸ್ ಆಫ್ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಆಯ್ತಾ. ಒಬ್ಬರೇ ಇರೋದು, ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಳೋದು, ಎಷ್ಟೊಂದು ವಿಷಯಗಳನ್ನ ನಮಗೆ ಕಲಿಯೋಕ್ಕೆ ಸಿಗುತ್ತೆ. ಹಾಗಾಗಿ ಅಟ್ಲೀಸ್ಟ್ ಒಂದ್ಸಲ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಚೂಸ್ ಮಾಡಿ ಮಾಡಬೇಕು ಅಂತ ಅನ್ಸಿದ್ರೆ, ನಿಮಗೆ ನಾನು ಒಬ್ಬಳೇ ಇರಬೇಕು ಅಂತ ಅನ್ಸಿದ್ರೆ ಮಾಡಿ. ಇನ್ ಕೇಸ್ ನಿಮ್ಗೆ ಅನ್ಸಿಲ್ಲ ಅಂತಂದ್ರೆ ಡೋಂಟ್ ಎವರ್ ಡೂ ದ್ಯಾಟ್. ಅಂಡ್ ಒನ್ ಮೇನ್ ಥಿಂಗ್ ಏನ್ ಗೊತ್ತಾ, ನೀವು ಒಬ್ಬರೇ ಇರುವಾಗ ನಿಮಗೆ ಲೋನ್ಲಿ ಫೀಲ್ ಆಗ್ಬೋದು, ತುಂಬಾ ಕಷ್ಟ ಅನ್ಸ್ಬೋದು, ಲೈಫ್ ತುಂಬಾ ಡಿಫಿಕಲ್ಟ್ ಇದೆ ಅಂತ ನಿಮ್ಗೆ ಓವರ್ವೆಲ್ಮ್ಡ್ ಫೀಲ್ ಆಗ್ಬೋದು ನೀವು. ಬಟ್ ಅಟ್ ದ ಸೇಮ್ ಟೈಮ್ ಒನ್ ಡೇ ನೀವು ಹಿಂದೆ ತಿರುಗಿ ನೋಡ್ತೀರಾ ಅಲ್ವಾ, ಆವಾಗ ಯು ವಿಲ್ ಹ್ಯಾವ್ ಇಂಡಿಪೆಂಡೆನ್ಸ್, ಯು ವಿಲ್ ಹ್ಯಾವ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಎಲ್ಲ ನೋಡುವಾಗ ನಿಮ್ಗೆ ನೀವೇನೆ ಪ್ರೌಡ್ ಫೀಲ್ ಮಾಡ್ತೀರಾ. ಯು ವಿಲ್ ಬಿ ಅ ಪ್ರೌಡ್ ಡಾಟರ್ ಆಯ್ತಾ. ದಿಸ್ ವಿಡಿಯೋ ಇಸ್ ಡೆಡಿಕೇಟೆಡ್ ಟು ಆಲ್ ದ ಡಾಟರ್ಸ್ ಔಟ್ ದೇರ್. ಎವ್ರಿಬಡಿ ಶುಡ್ ಗ್ರೋ ಆಯ್ತಾ, ಎವ್ರಿಬಡಿ ಶುಡ್ ಡೂ ವಾಟ್ ಎವರ್ ದೇ ಲೈಕ್. ಸೊ ಹಾಗಾಗಿ ಲೈಕ್ ನಾನು ಈ ವಿಡಿಯೋನ ಗರ್ಲ್ಸ್ಗೆ ಅಂತಾನೆ ಡೆಡಿಕೇಟ್ ಮಾಡೋದ್ರಿಂದ ನೀವು ತುಂಬಾ ಇಂಡಿಪೆಂಡೆಂಟ್ ಆಗ್ತೀರಾ, ತುಂಬಾನೇ ಬೆಳಿತೀರಾ, ಮತ್ತೆ ನಿಮ್ಗೆ ಆ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಜಾಸ್ತಿ ಆಗುತ್ತೆ. ಅಂಡ್ ಯು ವಿಲ್ ಗೆಟ್ ಟು ಲರ್ನ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಥಿಂಗ್ಸ್. ಟ್ರಸ್ಟ್ ಮೀ, ತುಂಬಾ ವಿಷಯಗಳನ್ನ ಕಲಿತೀರಾ. ನಾನೇ ತಗೊಂಡೆ, ನನಗೆ ಕುಕಿಂಗ್ ಅಂದ್ರೆ ನನ್ಗೆ ಆಗೋದಿಲ್ಲ, ಬಟ್ ಸ್ಟಿಲ್ ನನಗೆ ಕಷ್ಟ ಆದ್ರೂ ಸರಿ ನಾನು ಮಾಡಿ ತಿಂತಾ ಇದ್ದೀನಿ ಇವಾಗ. ಸೊ ಹಾಗಾಗಿ ಏನಂತ ಅಂದ್ರೆ it is just that you have to put some effort and you should be positive and then you should start working on the things. ಅಷ್ಟೇ, ಯಾವುದೂ ಕಷ್ಟ ಇರಲ್ಲ, ಏನೂ ಇರಲ್ಲ. ಆರಾಮಾಗಿ ಪ್ರತಿಯೊಂದು ಕೆಲಸನೂ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಮೇನ್ ಥಿಂಗ್ ಏನಂತಂದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ನೀವು ಎಲ್ಲ ಮಾಡ್ತೀನಿ, ಯಾವತ್ತೋ ಒಂದಿನ ನೀವು ಒಬ್ಬರೇ ಇರುವಂತ ಸಿಚುಯೇಷನ್ ಬಂತು ಲೈಫಲ್ಲಿ, ಏನೋ ಒಂದು ಕಷ್ಟ ಆಗ್ತಿದೆ ಅಂತಂದ್ರೆ ಯು ಕ್ಯಾನ್ ಸರ್ವೈವ್. ಯು ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಎನಿಬಡಿ. ಸೊ ಆರಾಮಾಗಿ ಇಂಡಿಪೆಂಡೆಂಟ್ ಆಗಿರುವಾಗ ನಿಮ್ಮನ್ನ ನೀವು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ತುಂಬಾನೇ ಕಲಿತೀರಾ. ಸೊ ಡೋಂಟ್ ಗೆಟ್ ಸ್ಕೇರ್ಡ್, ಜಸ್ಟ್ ಸ್ಟಾರ್ಟ್ ಇಫ್ ಯು ಆರ್ ಡ್ರೀಮಿಂಗ್ ಅಬೌಟ್ ಇಟ್ ಆಯ್ತಾ. ಸೊ ಇದಿಷ್ಟು ಇವತ್ತಿನ ಸಿಂಪಲ್ ವಿಡಿಯೋ ಆಗಿತ್ತು. ಈ ವಿಡಿಯೋನು ಕೂಡ ರಿಕ್ವೆಸ್ಟ್ ಏನೇ ಒಂದು ನನಗೆ, ನಾನು ಲಾಸ್ಟ್ ವಿಡಿಯೋ ವಾಟ್ ಬೇಸಿಕ್ಸ್ ಟು ಬೈ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಅದಾದ್ಮೇಲೆ ಬಜೆಟ್ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಕೂಡ ಬಂದಿತ್ತು. ಒಬ್ರು ಗಾಯತ್ರಿ ಅಂತ ಅನ್ಸುತ್ತೆ ನೀವು, ನನಗೆ ಕರೆಕ್ಟಾಗಿ ನೆನಪಾಗ್ತಿಲ್ಲ ಇವಾಗ. ಸೊ ಅವರು ಕಾಮೆಂಟ್ ಮಾಡಿದ್ರು, ಹಾಗಾಗಿ ನಾನು ಈ ವಿಡಿಯೋನ ಮತ್ತೆ ಮಾಡಲೇಬೇಕು ಅಂತ ಯೋಚನೆ ಮಾಡಿ ಆದಷ್ಟು ಬೇಗನೆ ಫಿಲ್ ಮಾಡ್ಬಿಟ್ಟೆ ನಾನು ಇದನ್ನ. ಸೊ ಇದು ಫಿಲ್ ಮಾಡಿ ಇನ್ನೊಂದು 2-3 ದಿನದಲ್ಲಿ ನಾನು ವಿಡಿಯೋನ ಪೋಸ್ಟ್ ಮಾಡ್ಬಿಡ್ತೀನಿ, ಇದು ಆದಷ್ಟು ಬೇಗ ಎಡಿಟ್ ಮಾಡಿ. ಸೊ ದ್ಯಾಟ್ ಅಲ್ವಾ ತುಂಬಾ ಜನಕ್ಕೆ ಯೂಸ್ಫುಲ್ ಆಗಬೇಕು ಇದು. ಈ ತರ ಇನ್ಫಾರ್ಮೇಶನ್ ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಸೊ ದ್ಯಾಟ್ ಅವ್ರಿಗೂ ಗೊತ್ತಾಗತ್ತೆ. ಇನ್ ಕೇಸ್ ಅವ್ರೇನಾದ್ರೂ ಪ್ಲಾನ್ ಮಾಡ್ತಿದ್ದಾರೆ ಒಬ್ಬರೇ ಇರಾಕೆ ಅಂತ ಹೇಳಿದ್ರೆ ಈ ವಿಡಿಯೋ ಇಂದ ಅವ್ರಿಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗ್ಬೋದು, ಏನ ಪರ್ಚೇಸ್ ಮಾಡಬೇಕು, ಎಷ್ಟು ಬಡ್ಜೆಟ್ ಬೇಕಾಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ವಿಡಿಯೋ. ಬಡ್ಜೆಟ್ ಎಷ್ಟು ಬೇಕಾಗತ್ತೆ ಇನ್ ಕೇಸ್ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಲಿವಿಂಗ್ ಅಲೋನ್ ಅಂತ ಅಂದ್ರೆ ಪ್ರತಿಯೊಂದು ವಿಷಯನೂ ತಿಳಿಸಿದೀನಿ. ಇನ್ ಕೇಸ್ ಏನಾದ್ರೂ ಒಂದ್ ಸಣ್ಣ ಪುಟ್ಟ ವಿಷಯ ಇಲ್ಲಿ ಮಿಸ್ ಆಗಿದೆ, ಐ ಆಮ್ ರಿಯಲಿ ಸಾರಿ. ಸೊ ಅದನ್ನ ನೀವೇನ ಆಡ್ ಮಾಡ್ಕೋಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ ಕೇಸ್ ಏನಾದ್ರೂ ಆ ಥರದ್ದು ಇತ್ತು ಅಂದ್ರೆ ಕಾಮೆಂಟ್ ಅಲ್ಲಿ ಕೂಡ ತಿಳಿಸಿ, ನನಗೆ ಗೊತ್ತಿಲ್ದಿರೋದು ನಾನು ಕೂಡ ಕಲ್ತಂಗಾಗತ್ತೆ. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ವಿಡಿಯೋ. ಹೋಪ್ಸೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನನ್ಗೆ ಗೊತ್ತಾಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಹಿಟ್ ಲೈಕ್ ಅಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆನೆ ಎಂಡ್ ಮಾಡೋಣ. ಸೊ ಟೈಮ್ ಇವಾಗ ಆಲ್ಮೋಸ್ಟ್ 11:27 ಆಗಿದೆ ಆಯ್ತಾ. 11:27 ಅಲ್ಲಿ ಕುತ್ಕೊಂಡು ನಾನು ವಿಡಿಯೋನ ಫಿಲ್ ಮಾಡ್ತಿದ್ದೀನಿ ನೈಟು. ಇವಾಗ ಎಡಿಟ್ ಆದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಮಲ್ಕೊಳ್ತೀನಿ. ನಾಳೆ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕು ನಾನು, ಹಾಗಾಗಿ ನೋಡ್ತೀನಿ ಲೈಕ್ ನಾನು ಎಷ್ಟು ಎಫರ್ಟ್ ಹಾಕಿ ಮಾಡ್ತಿದ್ದೀನಿ ಅಂದ್ರೆ ಓನ್ಲಿ ಐ ನೋ ಆಲ್ ದ ಎಫರ್ಟ್ಸ್ ವಾಟ್ ಎವರ್ ಐ ಆಮ್ ಪುಟ್ಟಿಂಗ್. ಎಷ್ಟು ನಿದ್ದೆನ ಸ್ಯಾಕ್ರಿಫೈಸ್ ಮಾಡ್ತೀನಿ, ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಟು ಇಂಪ್ರೂವ್, ಐ ಆಮ್ ಟ್ರೈಂಗ್ ಟು ಗ್ರೋ, ಐ ಆಮ್ ಟ್ರೈಂಗ್ ಟು ಡೂ ಲಾಟ್ ಆಫ್ ಥಿಂಗ್ಸ್ ವಿಚ್ ಮೇಕ್ಸ್ ಮೀ ಹ್ಯಾಪಿ. ಅಂಡ್ ನನ್ನ ಗ್ರೋತ್ಗೆ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅದೆಲ್ಲದನ್ನು ಮಾಡ್ತಿದ್ದೀನಿ. ನಿಮ್ಮ ಸಪೋರ್ಟ್ ಕೂಡ ನನಗೆ
ನಮಗೆ ಸ್ವಲ್ಪ ಸಿಕ್ತು ಅಂತ ಹೇಳಿದ್ರೆ ಸೊ ಎಲ್ಲದ್ರಲ್ಲೂ ಒಳ್ಳೇದಾಗತ್ತೆ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ, ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್, ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care, bye bye.